ನೀನಾರಿಗಾದೆಯೋ ಎಲೆಮಾನವ, ನೀನಾರಿಗಾದೆಯೋ ಎಲೆಮಾನವ ಅಂಥೇಳಿ ಒಂದು ಹಾಡಲ್ಲಿ ಬರುತ್ತೆ. ನಾನಿಟ್ಟರೆ ಸಗಣಿ ಇಡ್ತೀನಿ, ಸುಟ್ಟರೆ ನಸುಳಿಗೆ ವಿಭೂತಿ ಹಾಕ್ತೀನಿ, ಹಾಲು ಕೊಡ್ತೀನಿ, ಮೊಸರು ಮಾಡ್ಕೊಳ್ತೀರಾ, ಮಜ್ಜಿಗೆ ಕುಡಿತೀರಾ, ನೀವು ಬೆಣ್ಣೆ ತಿಂತೀರಾ, ತುಪ್ಪ ತಿಂತೀರಾ, ನನ್ನ ಚರ್ಮ ವಾದ್ಯಗಳಿಗಾಗ್ತವೆ. ನೀನು ಯಾರಿಗಾದಪ್ಪ ಮನುಷ್ಯನೇ, ಹೊಲಕ್ಕೆ ನಾನು ಗೊಬ್ಬರನೂ ಹಾಕ್ತೀನಿ, ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಅವ್ರಿಗೊಂದು ಹೊಟ್ಟೆ ಪಾಡ್ಗೆ ಹಾಕ್ತೀನಿ ನಾನು ಅಂಥ ಪೂಜ್ಯನೀಯ ಸ್ಥಾನದಲ್ಲಿ ನಾನಿದ್ದೀನಿ. ಮನುಷ್ಯನೇ, ನೀನು ಸತ್ತರೆ ಸತ್ತ ಮರುಕ್ಷಣದಿಂದ ನೀನೊಬ್ಬ ತ್ಯಾಜ್ಯ. ನೀನೊಬ್ಬ ಏನು ಕೊಡ್ತಾ ಇದ್ದೆ ಜಗತ್ತಿಗೆ? ನೀನು ಏನೂ ಇಲ್ಲ. ಮರುಕ್ಷಣದಿಂದ ತ್ಯಾಜ್ಯ ನೀನು. ನಿನ್ನನ್ನು ಸುಡಬೇಕಾ, ಹೂಳಬೇಕಾ, ನೀರಿಗೆ ಎಸಿಬೇಕಾ, ಮೂರೇ ಕಾನ್ಸೆಪ್ಟ್ ಉಳ್ಕೊಳ್ಳೋದು. ಒಂದು ಮನುಷ್ಯ ನರಮಾನವ ಸತ್ತರೆ ಅಷ್ಟೇ ಆಪ್ಷನ್ ಇರೋದ್ರಿ. 3 ಗಂಟೆ ಆದರೆ ಎಷ್ಟೊತ್ತು ಗಂಟೆ ಬಾಡಿ ತರೋದು ಅಂತಾರೆ. ಬರೀ 3 hours. ಲೇಟಾ ಅಂತಾರೆ, ಇನ್ನೊಬ್ರು ಲೇಟಾ ಅಂತಾರೆ. ಯಾರು ಬರಬೇಕಂತ? ಇನ್ನು ಮಗ ಬರಬೇಕಾ? ಮಗ ಬರಬೇಕೇನ್ರಿ? ಎಲ್ಲ ಅಮೇರಿಕಾನ? ಓ, ನಾಳೆ ಆಗ್ಬಿಡುತ್ತೆ. ಅಯ್ಯೋ, ಮನೆಯಲ್ಲಿ ಕೆಲಸ ಇದೆ ರೀ, ಮಕ್ಕಳು ಬಿಟ್ಟು ಬಂದುಬಿಟ್ಟಿದ್ದೀನಿ ನಾನು ಮನೆಯಲ್ಲಿ. ಸರಿ, ನೀವು ಹೇಳಿ ಆ ಟೈಮ್ಗೆ ಬಂದುಬಿಡ್ತೀನಿ, ನಾಳೆ ಬಂದುಬಿಡ್ತೀನಿ. ಎಲ್ಲಿಗೆ? ಕ್ರಿಮಿಟೋರಿಯಂ ಹತ್ರ ಬಂದುಬಿಡ್ತೀನಿ. ಹೂಳ್ತಾರೆ, ಇಲ್ಲ ಸುಡ್ತಾರೆ. ಇಲ್ಲಿದ್ದರೆ ವಾಸನೆ ತಡ್ಕೊಳಕ್ಕಾಗಲ್ಲ ಮನುಷ್ಯನ ದೇಹವನ್ನು. ಇಂಥ ಒಬ್ಬ ಮನುಷ್ಯ ಆ ಹಸುವಿನಿಂದ ಹಾಲು ಕುಡಿದು, ತಿಂದು, ಬೆಳೆದು, ಅದರಿಂದ ಪೋಷಕಾಂಶಗಳು ಪಡ್ಕೊಂಡು ಅದರ ಕೆಚ್ಚಲು ಕತ್ತರಿಸ್ತಕ್ಕಂಥ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ, ಇದು ಮನುಕುಲ ತಲೆ ತಗ್ಗಿಸುವಂಥ ಹೀನ ಕೆಲಸ ರೀ. ಆ ಪೈನ್ ಯಾರಾದರೂ ಭರಿಸಬಲ್ಲಿರಾ? ಆ ಹಸು, ಮೂಕ ಪ್ರಾಣಿ ಏನು ಮಾಡಿತ್ತು ಅಂಥೇಳಿ, ಏನೋ ಕುಡ್ದಿದ್ದಂತೆ ಇವನು, ಯಾರೋ ತಿಳಿಗೇಡಿ ಕುಡ್ದಿದ್ದಂತೆ ಹೋಗಿ ಕೆಚ್ಚಲು ಕುಯ್ದು ಬಿಟ್ಟ. ಇವನು ಕುತ್ತಿಗೆ ಕುಯ್ಕೋಬೇಕಾಗಿತ್ತು, ಕುಡ್ದಿದ್ದೀನಿ ಅಂಥೇಳಿ. ಕುಡ್ದಿದ್ರೆ ಕುತ್ತಿಗೆ ಕುಯ್ಕೋಬೇಕಾಗಿತ್ತು, ಇವನು ಕೈ ಕುಯ್ಕೋಬೇಕಾಗಿತ್ತು, ಇವನು ಎದೆ ಕುಯ್ಕೋಬೇಕಾಗಿತ್ತು, ಗೊತ್ತಾಗಿರೋದು. ಅಂಥವನ್ನ ಇದೀಗ ಚಾಮರಾಜಪೇಟೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಕುಡಿದ ಮತ್ತಲ್ಲಿ ಕೃತ್ಯ ಎಸಗಿದಂತೆ ಇವನು ಸೈಯದ್ ಅಂತ ಇವನ ಹೆಸರು. ಹಸುವಿನ ಕೆಚ್ಚಲು ಕತ್ತರಿಸಿದಂಥ ಘಟನೆ ಬೆನ್ನಲ್ಲೇ ಇದರ ಬಗ್ಗೆ ರಾಜಕೀಯ ಕೂಡ ಶುರುವಾಯಿತು. ಇದು ಯಾರು ಏನೇ ಮಾತಾಡಿಕೊಳ್ಳಿ, ಒಂದು ನೀಚ ಹೀನ ಕೃತ್ಯ ರೀ. ನಾನಾಗಲೇ ಹಸುವಿನ ಬಗ್ಗೆ ಹೇಳ್ತಾ ಇದ್ದೆ. ಹಾಲು ಕೊಟ್ಟು ಕಸ ತಿಂದು ರಸ ಕೊಡುತ್ತಲ್ರಿ ಅದು. ಕಸ ತಿಂದು ಎಲ್ಲೋ ಹಾದಿ ಬೀದಿಲಿ ಓಡಾಡ್ತಾ ಇರುತ್ತೆ. ಯಾವುದೋ ಒಂದಷ್ಟು ಹಣ್ಣಿನ ಸಿಪ್ಪೆ ಸಿಕ್ಕರೆ ನೋಡಿ, ನಾವೆಲ್ಲ ಹಣ್ಣು ತಿಂದಿರ್ತೀವಿ, ಬಾಳೆಹಣ್ಣು ಸಿಪ್ಪೆ ತೊಗೊಂಡು ಹಸುಗೆ ಹಾಕ್ತಾರೆ, ತಿನ್ನುತ್ತೆ ಅದು. ಅವರೆಕಾಳು ನಾವು ತಿಂದಿರ್ತೀವಿ, ಅದರ ಸಿಪ್ಪೆ ಎಲ್ಲ ಹಸು ತಿನ್ನುತ್ತೆ. ಬೆಳಗ್ಗೆ ಎದ್ದರೆ ಪರಿಶುದ್ಧ ಹಾಲು. ಇಂಥ ಹಸು, ಹಾಲು ಕೊಡುವಂಥ ಹಸುವಿಗೆ ಈ ಕೆಚ್ಚಲು ಕುಯ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನು ಮನುಷ್ಯರ? ಇವರೆಲ್ಲ ಅಪ್ಪಿತಪ್ಪಿಯಲ್ಲಿ ಹುಟ್ಟುಬಿಟ್ಟಿದ್ದಾರಾ? ಇಲ್ಲ, ನಾನು ಪ್ರಾಣಿ ಅಂತ ಬಯಕೋ ಇಷ್ಟ ಅಲ್ಲ ರೀ. ಯಾವ ಪ್ರಾಣಿನೂ ಹಾನಿಕರ ಅಲ್ಲ. ಅದರದ್ದು ಆಹಾರ ಏನಿದೆಯೋ, ಆ ಜೀವ ಸರಪಳಿಲಿ ಅದರ ಆಹಾರ ಏನು ಬರುತ್ತೋ ಅದನ್ನು ತಿಂದ್ಕೊಂಡು ಹೋಗ್ತಾ ಇವೆ. ಈ ಕೃತ್ಯವನ್ನು ಖಂಡಿಸಿ ಇದೀಗ BJP ನಾಯಕರು ಮುಗಿಬಿದ್ದಿದ್ದಾರೆ. ಎಲ್ಲ ಪ್ರಕರಣಗಳಲ್ಲೂ ಹೀಗೆ ನೇರವಾಗಿ ಜೈಲಿಗೆ ಕಳಿಸ್ಬಿಡ್ತೀರಾ ನೀವು, ಜೈಲಿಗೆ ಹಾಕ್ಬಿಟ್ಟಿದ್ದೀರಾ ನೀವು, ಮುಚ್ಚಿಡ್ತಾ ಇದ್ದೀರಿ ಅಂಥೇಳಿ ಅಶೋಕ್ ಅವರು ಮಾತಾಡಿದ್ದಾರೆ. ಅಶೋಕ್ ಆರೋಪಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ಕೊಟ್ಟಿದ್ದಾರೆ. ಹಸುಗಳ ಕೆಚ್ಚಲು ಕೊಯ್ದವರಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು. ಅವನ್ನ ಈಗ ಜೈಲಿಗೆ ಹಾಕಿದ್ದೀವಿ ಅಷ್ಟೇ, ಶಿಕ್ಷೆ ಆಗುವುದು ಅದರ ಉದ್ದೇಶ. ಜೈಲಿಗೆ ಹಾಕ್ಬಿಡ್ತೀರಾ? ಜೈಲಿಗೆ ಹಾಕಿದ್ರೂ ನಿಮಗೆ ಸಮಾಧಾನ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ಕತ್ತಲಾಗೋದಕ್ಕೆ ಕಾಂಗ್ರೆಸ್ ಕಾರಣ ಅಂತ ಹೇಳ್ತಾರೆ, ಕತ್ತಲಾಗೋದಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತ ಇವರು ಮಾತಾಡ್ತಾರೆ. ಇದರ ಮಧ್ಯೆ ಘಟನೆಯನ್ನು ಖಂಡಿಸಿ ಬುಧವಾರ ರಾಜ್ಯದೆಲ್ಲೆಡೆ ಪ್ರತಿಭಟನೆ ಇರುತ್ತೆ. ಗೋ ಸಂರಕ್ಷಾ ಸಂವರ್ಧನಾ ಸಮಿತಿಯಿಂದ ಪ್ರತಿಭಟನೆ ಕರೆ ಕೊಡಲಾಗಿದೆ. ಪ್ರತಿಭಟನೆಗೆ ಸುಮಾರು 15ಕ್ಕಿಂತ ಹೆಚ್ಚು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿವೆ. ಅಲ್ಲಿ ಅವರು ಮಾಡಿರೋ ಕೃತ್ಯ ಯಾರೂ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನೆನೂ ಕೂಡ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ರಿ, ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು ಅಂಥೇಳಿ. ಕಾಟಾಚಾರಕ್ಕೆ ಪೊಲೀಸ್ ಇಲಾಖೆಯವರು ಸೈಯದ್ ನಸರುದ್ದೀನ್ ಅನ್ನೋರನ್ನ ಬಂಧಿಸಿದ್ದಾರೆ. ಇವನು 10 ವರ್ಷದಿಂದ ಬಿಹಾರದಿಂದ ಬರ್ತಿದ್ದಾನೆ ಅಂತೇಳಿ ಅದನ್ನು ಒಂದು ರೀತಿ ಮುಚ್ಚಾಕುವಂಥ ಪ್ರಯತ್ನ ಮಾಡೋದು. 10 ವರ್ಷ ಆದಮೇಲೆ ಅವನು ಹೆಂಗೆ ಬಿಹಾರದವನು ಹೆಂಗಾಗ್ತಾನೆ? ಅವನು ಮುಖ್ಯವಾಗಿ ಇದರಿಂದ ಯಾರಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ಅದನ್ನು ತನಿಖೆ ಮಾಡೋದು ಬಿಟ್ಬಿಟ್ಟು ಈ ಕಾಟಾಚಾರಕ್ಕೆ ಅರೆಸ್ಟ್ ಮಾಡಿ ಡೈರೆಕ್ಟಾಗಿ ಅವ್ರನ್ನ ನೀವು ಜೈಲಿಗೆ ಕಳಿಸ್ತಾರೆ. ರಾಜ್ಯದ ಜನತೆಗೆ ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವು? ಬೇರೆ ಎಲ್ಲ ಕೇಸ್ಗಳಲ್ಲೂ ನೀವು ಜೈಲಿಗೆ ಕಳಿಸ್ತೀರಾ? ಜೈಲಿಗೆ ಕಳಿಸಿದ್ರೆ ಇಮಿಡಿಯೇಟಾಗಿ ಬಾಡಿ ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಮೊದಲಿನಿಂದಲೂ ಮಾಡಿದೆ. ಇವತ್ತು ಕತ್ಲಾದ್ರೆ ಕಾಂಗ್ರೆಸ್ನಿಂದ, ಬೆಳಕಾದ್ರೆ ಬಿಜೆಪಿಯಿಂದ ಅನ್ನುವಂಥ ಸಿದ್ಧಾಂತದಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಸೊ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಲಾ ಆ್ಯಂಡ್ ಆರ್ಡರ್ ಎಲ್ಲರಿಗೂ ಅಷ್ಟೇ, ನ್ಯಾಯ ಕಾನೂನು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅಷ್ಟೇ. ಸೊ ಯಾರನ್ನೂ ಕೂಡ ಇದರಲ್ಲಿ ಬಿಡುವಂತ ಪ್ರಶ್ನೆನೇ ಇಲ್ಲ. ಇನ್ನು ಕಾಂಗ್ರೆಸ್ ಪಕ್ಷದವರು ಹಾಗೆ ಮಾಡು ಅಂತ ಏನಾದ್ರು ಹೇಳಿದ್ರ ಅವ್ರಿಗೆ? ಬಿಜೆಪಿ ಅವರಿಗೆ ಆರೋಪ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಪ್ರತಿಯೊಂದರಲ್ಲೂ